ಈ ಬಹಳಷ್ಟು ಜನ ನನಗೆ ನನ್ನ ವೀಡಿಯೋಸಲ್ಲಿ ಕಮೆಂಟಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಫೈಬ್ರಾಯ್ಡ್ ತೆಗಿಯೋಕ್ಕೆ ಕಾಸ್ಟ್ ಎಷ್ಟಾಗ್ತದೆ ಅಥವಾ ಗರ್ಭಾಶಯ ಆಪ್ರೇಷನ್ಗೆ ಕಾಸ್ಟ್ ಎಷ್ಟಾಗ್ತದೆ, ಬೇರೆ ಬೇರೆ ಆಪ್ರೇಷನ್ಗಳಿಗೆ ಈ ಕಾಸ್ಟ್ ಎಷ್ಟಾಗ್ತದೆ ಅಂತ ಕೇಳ್ತಾರೆ. ಒಂದು ವಿಷಯ ತಿಳ್ಕೊಳ್ಳಿ, ಪ್ರತಿಯೊಬ್ಬರ ಪ್ರಕೃತಿ ಕೂಡ ಬೇರೆ, ಪ್ರತಿಯೊಬ್ಬರಿಗೂ ಬೇರೆ ಬೇರೆಯಾದಂಥ ರಿಕ್ವೈರ್ಮೆಂಟ್ ಇರ್ತದೆ. ಹಾಗಾಗಿ ನಿಮ್ಮ ವೈದ್ಯರ ಹತ್ರ ಹೋಗಿ ಪರೀಕ್ಷೆ ಆದ ನಂತರ ನಿಮ್ಮ ಸ್ಕ್ಯಾನ್ಗಳಾಗಲಿ ಅಥವಾ ಜನರಲ್ ಚೆಕಪ್ ಆದ ನಂತರ ಆಗಲಿ ನಿಮಗೊಂದು ಡಯಾಗ್ನೋಸಿಸ್ ಬಂದಮೇಲೆ ಆ ಸಮಯದಲ್ಲಿ ನೀವು ಕಾಸ್ಟ್ ಮಾತಾಡಬೇಕು. ಸೊ ಹಾಗಾಗಿ ನಾನು ಆ ಕಮೆಂಟ್ಗಳಿಗೆ ನಾನು ಉತ್ತರಿಸೋದಿಲ್ಲ. ನೀವು ಎಲ್ಲಿವರೆಗೂ ನಿಮ್ಮ ವೈದ್ಯರ ಹತ್ರ ಹೋಗಿ. ಆ್ಯಂಡ್ ಅಗೇನ್ ಒಂದೊಂದು ಆಸ್ಪತ್ರೆಯಲ್ಲೂ ಒಂದೊಂದು ರೇಟ್ ಇರ್ತದೆ. ಸೊ ಕೇವಲ ನೀವು ಒಂದು ನಮಗೆ ಫೈಬ್ರಾಯ್ಡ್ ಇದೆ ಎಷ್ಟಾಗುತ್ತೆ ಕಾಸ್ಟ್ ಅಂತ ಕೇಳ್ತೀರಿ. ಸೊ ಅದನ್ನು ಉತ್ತರ ನೀಡೋಕ್ಕಾಗೋದಿಲ್ಲ. ನೀವು ದಯವಿಟ್ಟು ನಿಮ್ಮ ವೈದ್ಯರ ಹತ್ರ ಚರ್ಚೆ ಮಾಡಿ ನಿಮ್ಮ ಕಂಡೀಷನ್ಗೆ ನಿಮಗೆ ಯಾವ ಶಸ್ತ್ರಚಿಕಿತ್ಸೆ ಬೇಕು ಮತ್ತು ನೀವು ಚೂಸ್ ಮಾಡ್ತಕ್ಕಂಥ ವೈದ್ಯರ ಹತ್ರ ಆಗಲಿ, ನೀವು ಚೂಸ್ ಮಾಡಿರ್ತಕ್ಕಂಥ ಆಸ್ಪತ್ರೆ ಆಗಲಿ ನೀವು ರೇಟನ್ನು ವಿಚಾರಿಸ್ಕೊಳ್ಳಿ. ಸೊ ಹಾಗಾಗಿ ಒಂದು ಜನರಲೈಸೇಷನ್ ಭಾಳ ತಪ್ಪಾಗ್ತದೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು.